ನಾವು ಯಾರ ಪ್ರತಿಸ್ಪರ್ಧಿಯಾಗಿ ಮಾಡಿದ್ದೇ ಅಲ್ಲ, ಒಳ್ಳೆಯ ಉದ್ದೇಶದಿಂದ ಒಂದು ಸತ್ ಸಂಕಲ್ಪದಿಂದ ಮಾಡಿದಂತ ಕೆಲಸಗಳು, ಆದ್ರಿಂದ ಅದು ಶಾಶ್ವತವಾಗಿ ಉಳಿಯುತ್ತದೆ. ನಾವು ರೂಫ್ ಟಾಪ್ ಅಲ್ಲಿ ಮಕ್ಕಳು ತಮ್ಮ ಸ್ವಂತ ಕಥೆಯನ್ನು ಹೇಳ್ತಾರೆ ಫ್ಯಾಮಿಲಿಯದ್ದು, ಅದು ತುಂಬಾ ಎಫೆಕ್ಟ್. ಹಾಗಾಗಿ ಎಷ್ಟೋ ಮಕ್ಕಳು ಹೇಳ್ತಾರೆ, ಸರ್ ಅವನ ಕಷ್ಟ ಅವಳ ಕಷ್ಟ ಕೇಳುವಾಗ ನನ್ನ ಕಷ್ಟ ಏನು ಅಲ್ಲ ಹೇಳಿ ಅತ್ತೆ ಬಿಡ್ತಾರೆ. ಎಷ್ಟೋ ಇಡೀ ಸಭೆ ಅಳ್ತದೆ ಅಂತ ಮಕ್ಕಳೇ ಅಲ್ಲಿರುವುದು. ಈ ಮನೆ ಕಟ್ಟುವಾಗಲೂ ಎಷ್ಟು ಜನ ಹೇಳ್ತಾರೆ, ನಿಮ್ದು 6 ಲಕ್ಷ ಅಲ್ಲ, 6 ಲಕ್ಷ ಕೊಡಿ, ನಾವು ಸ್ವಲ್ಪ ದೊಡ್ಡ ಮನೆ ಕಟ್ತೇವೆ. ಇಲ್ವೇ ಇಲ್ಲ, 100%. ನೀನ್ ದೊಡ್ಡ ಮನೆ ಕಟ್ಟು, ಚಂದ ಮಾಡಿ ಮಾಡು, ನಮ್ಮದು ಅದ್ರಲ್ಲಿ ಇಲ್ಲ. ಮಗು ಕಲಿಬೇಕಿದ್ರೆ ಕೇವಲ ದುಡ್ಡು ಮಾತ್ರ ಅಲ್ಲ, ಮನೆಯ ವಾತಾವರಣ ವೆರಿ ಇಂಪಾರ್ಟೆಂಟ್. ದಾನಿಗಳ ದುಡ್ಡು ಬಹಳ ಅಮೂಲ್ಯವಾದ್ದು, ಪಾವಿತ್ರ್ಯವಾದ್ದು. ಅದನ್ನ ಅನಗತ್ಯವಾಗಿ ನಾವು ಮಿಸ್ಯೂಸ್ ಮಾಡಬಾರದು. ಕಲಾರಂಗದಲ್ಲಿ ಈಗ 1200-300 ಜನ ಆಜೀವ ಸದಸ್ಯರಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದೆ, ಆರಂಭದಲ್ಲಿ ಮೆಂಬರ್ಶಿಪ್ 100 ಇದ್ದದ್ದು, 100 ರೂಪಾಯಿ ವಸೂಲು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರಾಗ ಅಂಗಡಿ ಮನೆಗೆ ಹೋಗ್ತಾ ಇದ್ರು 10 ರೂಪಾಯಿ ಪ್ರಕಾರ. ಈಗ ನೀವು ನಂಬಲಿಕ್ಕಿಲ್ಲ, ಕಳೆದ 100 ಇದ್ದದ್ದು ಈಗ ಲೈಫ್ ಮೆಂಬರ್ 5,000 ರೂಪಾಯಿ, 200 ಇದ್ದ ಪೋಷಕ ಸದಸ್ಯತನ 10,000 ರೂಪಾಯಿ, 500 ರೂಪಾಯಿ ಇದ್ದ ಮಹಾಪೋಷಕ 25,000 ರೂಪಾಯಿ. ನೀವು ನಂಬಲಿಕ್ಕಿಲ್ಲ, 25,000 ರೂಪಾಯಿ ಕೊಟ್ಟು ಈ ಸರಿ 8 ಜನ ಮಹಾಪೋಷಕರಾಗಿದ್ದಾರೆ. ಇದು ಯಾರ ಹತ್ರ ಕೇಳಲಿಲ್ಲ, ಇಲ್ಲಿಗೆ ಬಂದು ಆದ ಮೆಂಬರ್ಶಿಪ್. ಒಟ್ಟು ಸುಮಾರು 52 ಜನ ಈ ವರ್ಷ ಮೆಂಬರ್ ಆಗಿದ್ದಾರೆ ಈ ಮೊತ್ತಕ್ಕೆ. ಇದು ಸಂಸ್ಥೆ ಗಳಿಸಿದ ಕ್ರೆಡಿಬಿಲಿಟಿ. ಈ ಸಂಸ್ಥೆ 50 ವರ್ಷ, 75, 100 ಆಗ್ತದೆ. ಆದಾಗ ಏನು ಮಾಡಿದ್ದೀರಿ ಅಂತ ಕೇಳಿದಾಗ ನಮ್ಮ ಹತ್ರ ವಿಷಯ ಇರಬೇಕು. ನಾನು ಎಷ್ಟೋ ಸಂಘಟನೆ ನೋಡ್ತೇನೆ, 50ನೇ ವರ್ಷ ತುಂಬಾ ಡಾಮ್ ಮಾಡ್ತಾರೆ. ಏನು ಮಾಡಿದ್ದೀರಿ ಹೇಳಿದ್ರೆ 1-2 ಸಂಗತಿಗಳು ಇರ್ತವೆ. ಸೊ ಇಲ್ಲಿ ಒಂದಷ್ಟು ಕೇಳುವವರಿಗೆ ಚಕಿತರಗೊಳ್ಳುವ ರೀತಿಯ ಚಟುವಟಿಕೆಗಳು ಈ ಸಂಸ್ಥೆ ನಡೀತಾ ಇದೆ. ಇದು ಕಲಾರಂಗದಲ್ಲಿ ನಾವು ಹಾಗೆ ಜುಲೈಯಲ್ಲಿ 2 ಆಟವನ್ನು ಈಗಲೂ ಮಾಡ್ತಾ ಇದ್ದೇವೆ, ಅದು ಬಿಡ್ಲಿಲ್ಲ, ಅದು ಫಿಕ್ಸೆಡ್. ನಾನು ಕಾರ್ಯದರ್ಶಿ ಆದಮೇಲೆ ಜುಲೈ 1st ಸಂಡೇ ಬಡಗು, 2nd ಸಂಡೇ ತೆಂಕು, ಸ್ವಲ್ಪ ಹತ್ಲಾಗಿತ್ಲ ಆಗ್ತದೆ. 1st ಸೆಂಕು ಅದು ಆಗ್ತದೆ, 2nd ಸ್ಯಾಟರ್ಡೆ ಜನರಲ್ ಬಾಡಿ ಫಿಕ್ಸೆಡ್. ಈಗ ಈ ವರ್ಷವು ನಾಡ್ದು 5ನೇ ತಾರೀಕು ಮತ್ತೆ ಜುಲೈ 12 ಫಿಕ್ಸ್ ಆಗಿದೆ. 11 ಜನರಲ್ ಬಾಡಿ. ಲೆಕ್ಕಪತ್ರವನ್ನು ಮಂಡಿತೇವೆ. ಇದು ಬಹಳ ಲೆಕ್ಕಪತ್ರ ಸಣ್ಣ ವಿಷಯ ಅಲ್ಲ, ಅಷ್ಟು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಪುಸ್ತಕ ಪ್ರಕಟಣೆ, ಬೇರೆ ಬೇರೆ ಸಂಗತಿಗಳ ಆಶುವೈಭವ, ಶ್ರೇಣಿ ಮತ್ತು ಸಾಮಗರ ಪುಸ್ತಕ ಪ್ರಕಟಣೆ ಮಾಡಿದೆವು. ರಾಮದಾಸ್ ಸಾಮಗರು ಮತ್ತು ಮಹಾಬಲೇಗಡೆಯರ ಗೋಷ್ಠಿ ಮಾಡಿ ಪುಸ್ತಕ ಪ್ರಕಟಣೆ ಮಾಡಿದೆವು. ಬೇರೆ ಬೇರೆ ಕಲಾವಿದರದ್ದು, ವಾಸುದೇವ ಸಾಮಗರದ್ದು ಬೇರೆ ಬೇರೆ ಎಲ್ಲ ಆಗಿದೆ. ಕಡಂದಿಲ ಪುರುಷೋತ್ತಮ ಭಟ್ರ ಒಂದು ಉದ್ಗ್ರಂಥ ಪೃಥ್ವಿರಾಜ್ ಕವತ್ತಾರ ಅದನ್ನು ಸಂಪಾದಿಸಿ ಅಪೂರ್ವವಾದಂತಹ ಪುಸ್ತಕ ಮರ್ಯಾದಾ ಪುರುಷೋತ್ತಮ ಹೇಳಿ ಪುಸ್ತಕವನ್ನು ಪ್ರಕಟಣೆ ಮಾಡಿದೆವು. ಇಂಥ ಪ್ರಕಟಣೆಗಳು ಇದು ಕಲಾರಂಗದ ಭಾಗ. ಆದರೆ ಯಕ್ಷನಿಧಿದು 2ನೇದಾಯಿತು. ಮತ್ತೊಂದು ಯಕ್ಷ ನಿಧಿಯಲ್ಲಿ ಮಾಡಬೇಕಾದ್ದು ಕಳೆದ ವರ್ಷ ನಮ್ಮ ಅಧ್ಯಕ್ಷರೇ ಅದರ ಪ್ರಾಯೋಜಕರು ನನ್ನಲ್ಲಿ ಕೇಳ್ತಾ ಇದ್ರು, ಮುರಳಿಯವರೇ, ನೀವು ಕಲಾವಿದರಿಗೆ ಕಷ್ಟ ಸುಖ ಬಂದಾಗ ಸ್ಪಂದಿಸ್ತೀರಿ, ಅವರು ರಂಗದಲ್ಲಿ ಮಾಡುವ ಉಪದ್ವ್ಯಾಪಗಳಿಗೆ ನೀವು ಏನ್ ಮಾಡ್ತಾ ಇದ್ದೀರಿ? ತುಂಬಾ ಜನ ನನ್ನನ್ನ ಪ್ರಶ್ನಿಸಿದವರಿದ್ದಾರೆ. ನಾನು ಆರಂಭ ಮಾಡುವಾಗ ತುಂಬಾ ಜನ, ಮುರಳಿ ಯಾಕೆ ಮಾಡ್ತಾ ಇದ್ದೀರಿ, ನಿಮ್ಗೆ ಬೇರೆ ಕಸುಬಿಲ್ವಾ, ಆ ಎನರ್ಜಿಯನ್ನು ಬೇರೆ ಉಪಯೋಗಿಸಿ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ ನನಗೆ. ಯಾಕಂದ್ರೆ ಎಷ್ಟೋ ಸಂಘಟನೆಗಳು ನಾನು ಆರಂಭ ಆಗುವ ಪೂರ್ವದಲ್ಲಿ ಹಾಗೆ ಹುಟ್ಟಿ ಸತ್ತಿದ್ದಾವೆ. ಕೆಲವು ತಿಂಗಳಲ್ಲಿ ಸತ್ತದ್ದು ಇದೆ. ನಾವು ಆರಂಭ ಮಾಡಿದ ಮೇಲೆಯೂ ಕೂಡ ಒಂದು ರೀತಿಯಲ್ಲಿ ನಮಗೆ ಪ್ರತಿಸ್ಪರ್ಧಿಯಾಗಿ ಮಾಡಿ ಇದಕ್ಕಿಂತಲೂ ನಾವು ಬೇಗನೆ ಹೆಲ್ಪ್ ಮಾಡ್ತೇವೆ ಹೇಳಿ ಆಗ್ಲಿಲ್ಲ. ಅದಕ್ಕೆ ಒಂದು ಕಾರಣ ಹೇಳಿದ್ರೆ, ನಾವು ಯಾರ ಪ್ರತಿಸ್ಪರ್ಧಿಯಾಗಿ ಮಾಡಿದ್ದೇ ಅಲ್ಲ, ಒಳ್ಳೆಯ ಉದ್ದೇಶದಿಂದ ಒಂದು ಸತ್ ಸಂಕಲ್ಪದಿಂದ ಮಾಡಿದಂತ ಕೆಲಸಗಳು, ಆದ್ರಿಂದ ಅದು ಶಾಶ್ವತವಾಗಿ ಉಳಿಯಿತು. ನಮ್ಮ ಅಧ್ಯಕ್ಷರು ಗಂಗಾಧರ್ ಅವರು ಮೇಳದ ಕಲಾವಿದರದ್ದು ಒಂದು ಶಿಬಿರ ಮಾಡುವ, ನಾವು ಮಕ್ಕಳಿಗೆ ಮಾಡ್ತೇವಲ್ವಾ ಹೇಳಿ, ಅದು ಸ್ವಲ್ಪ ಲೇಟ್ ಆಯ್ತು. ಲಾಸ್ಟ್ ಇಯರ್ ಅವರು ಕಡೆಗೆ ಮಾಡಿದೆವು. ಲಾಸ್ಟ್ ಇಯರ್ 4 ದಿವಸದ ಶಿಬಿರ, 30 ಜನ ವೃತ್ತಿ ಕಲಾವಿದರು ಬಂದಿದ್ರು. ನಾನು ಅಕಾಡೆಮಿ ಮೆಂಬರ್ ಆಗಿದ್ದೆ 2009ರಿಂದ 12, ಕುಂಬಳೆ ಸುಂದರ ಅಧ್ಯಕ್ಷರಾಗಿರುವಾಗ. ಆಗ 2 ಕಡೆಯಲ್ಲಿ 1 ವಾರದ ಶಿಬಿರವನ್ನು ನಾವು ಮಾಡಿದ್ದೆ. ಒಂದು ಧರ್ಮಸ್ಥಳ ಸಿದ್ಧವನ ಗುರುಕುಲದಲ್ಲಿ, ಮತ್ತೊಂದು 2012ರಲ್ಲಿ ಹೊರನಾಡಿನಲ್ಲಿ. 30 ತೆಂಕು, 30 ಬಡಗು. ಬಡಗಿಗೆ ಸಂಜೂರು, ತೆಂಕಿಗೆ ಕರ್ಗಲ್ ವಿಶ್ವೇಶ್ವರ ಭಟ್ರು ಬಂದು 1 ವಾರ ಕುಂಬಳೆಯವರು ಅಲ್ಲೇ ಇದ್ರು. ಪೃಥ್ವಿರಾಜ್ ಕಬತ್ತಾರರು ಅದರ ಸಂಯೋಜನೆ ಎಲ್ಲ ಮಾಡಿದ್ದು. ತುಂಬ ಧನ್ಯತೆ ಕೊಟ್ಟ ಕೆಲಸ. ಕಡೆಗೆ ಇಲ್ಲಿಯೂ ಮಾಡುವ ಅಂತೇಳಿ ಆಯ್ತು, ಮಾಡಿದೆವು. ನಾವು ಆರಂಭಿಸಿ ಸ್ವಲ್ಪ ವಿಳಂಬ ಆಯ್ತು. 30 ಜನ ತುಂಬ ಖುಷಿ ಪಟ್ರು. ಎಷ್ಟು ಹೇಳಿದ್ರೆ, ಮುಂದಿನ ಸಲ ಮಾಡುವಾಗ ನಾವು ಖಂಡಿತ ನಮ್ಮನ್ನು ಬಿಡಬೇಡಿ ಹೇಳಿ. ಅದೇ ನಾವು ಅಲ್ಲಿ ನಿಬಂಧನೆ ಹಾಕಿದ್ದೆವು, 35 ವರ್ಷ ಕೆಳಗಿನ ಕಲಾವಿದರು ಭಾಗವಹಿಸ್ಬೇಕು ಹೇಳಿ.
ಕಳೆದ ವರ್ಷ ನಾವು ಲೇಟ್ ಆದ್ರಿಂದ ಸ್ವಲ್ಪ ಕೆಲವರಿಗೆ ಒತ್ತಡ ಹಾಕಿ, ಶಶಿಕಾಂತ್ ಶೆಟ್ಟಿಗೆ ಒತ್ತಡ ಹಾಕಿ, ಯಾಕಂದ್ರೆ ಶಶಿಕಾಂತ್ ಶೆಟ್ಟಿ ಅಲ್ಲಿ ಬಂದಿದ್ರು, ಎಲ್ಲಿಗೆ ಹೊರನಾಡು ಮತ್ತೆ ಸಿದ್ದವನ ಗುರುಕುಲ್ಗೆ ಬಂದು ಸಣ್ಣ ಮಕ್ಕಳ ಹಾಗೆ ಕೂತ್ಕೊಂಡು ಕೇಳ್ಕೊಂಡು ಖುಷಿ ಪಟ್ಟಿದ್ರು ಅವರು. ಕೊಂಡದ ಕುಳಿಯವರು ಇಲ್ಲೇ ಇದ್ರು, ಉಬರ್ಟ್ ಉಮೇಶ್ ಶೆಟ್ಟರು ಇಲ್ಲೇ ಇದ್ರು 4 ದಿವಸ ಅವರು ಗುರುಗಳಾಗಿ ಹಿರಿಯರಾಗಿ. ಪವನ್ ಕಿರಣ್ ಕೆರೆ ಅದರ ಸಂಯೋಜನೆಯನ್ನ ಅದರ ನಿರ್ದೇಶನವನ್ನ ಮಾಡಿದ್ರು. ಈ ವರ್ಷವು ಡೇಟ್ ಫಿಕ್ಸ್ ಆಗಿದೆ, ಈಗ ಮೊದಲೇ ಫಿಕ್ಸ್ ಮಾಡಿದ್ದೇವೆ ಈಗ. ಯಾಕಂದ್ರೆ ಕಳೆದ ವರ್ಷ ಕೆಲವರು ನಾವು ಒಂಬೈ ಆಟ, ಬೆಳಗಾವಿ ಹೋಗ್ತಾ ಇದ್ದೇವೆ, ಬೇರೆ ಬೇರೆ ಆಟ ಎಲ್ಲ ವಹಿಸ್ಕೊಂಡಿದ್ರು, ಸಹಜ, ಅದೆಲ್ಲ ಹೇಳೋದಿಲ್ಲ. ಈ ವರ್ಷ ಅದಕ್ಕೋಸ್ಕರ ಮೊದಲೇ ಜೂನ್ 2ರಿಂದ 5ರವರೆಗೆ 4 ದಿವಸ. ಇವತ್ತೇ ನಿನ್ನೆ ಎಲ್ಲ ಗ್ರೂಪಿಗೆ ಹಾಕಿ ಆಯ್ತು. ಇಲ್ಲೇ ಅದಿಲ್ಲೇ ಇದು ನಮಗೆ ಸಿಕ್ಕಿದ ಒಂದು ದೊಡ್ಡ ಗಿಫ್ಟ್. ಮಾಡ್ತಾ ವೃತ್ತಿ ಕಲಾವಿದರಿಗೆ ತುಂಬಾ ಉಪಯುಕ್ತ ಆಗಿತ್ತು. ಕಳೆದ ವರ್ಷ 6 ಗಣೇಶರು ಬಂದಿದ್ರು. ಅದೇ ನಾವು ವೇದಿಕೆಯಲ್ಲಿ ಅವರಿಗೆ ತಲ್ಲೂರು ಕನಕಾರಣ್ಯ ಶೆಟ್ಟಿ ಪ್ರಶಸ್ತಿಯನ್ನು ಕೊಟ್ಟೆವು, 60,000 ರೂಪಾಯಿದ್ದು. ಅವರು ಒಳ್ಳೆ ಟಾಕ್ ಅನ್ನು ಮಾಡಿದ್ರು ಕಲಾವಿದರಿಗೆ. ಅದನ್ನು ಈ ವರ್ಷವೂ ಮಾಡ್ತಾ ಇದ್ದೇವೆ. ಇನ್ನೊಂದು ಹೇಳಿಕ್ಕೆ ಮರೆತುಬಿಟ್ಟು ಪ್ರಶಸ್ತಿಯ ಬಗ್ಗೆ, 1991ರಲ್ಲಿ ಬಹುಶಃ ಡಾಕ್ಟರ್ ಬಿ ಶೆಟ್ಟರನ್ನ ನಾವು ಕಳ್ಕೊಳ್ಬೇಕಾಯ್ತು. 92ರಿಂದ ಒಬ್ಬ ಕಲಾವಿದನಿಗೆ ಅವರ ಹೆಸರಲ್ಲಿ 1,000 ರೂಪಾಯಿ ಪ್ರಶಸ್ತಿ ಆರಂಭಿಸಿದ್ ನಾವು. ಅದು ಕೂಡ ವಿಜಯ್ ಕ್ಲಬ್ ನಮಗೆ ಪ್ರಾಯೋಜಕತ್ವ ವಹಿಸ್ಕೊಂಡಿದೆ. ಆಗ ದುಡ್ಡಿಲ್ಲ. ಈಗ ಖುಷಿ ಆಗ್ತದೆ. ಈಗ ನಾವು 20,025 ಪ್ರಶಸ್ತಿಗಳಿವೆ ನಮ್ಮ ಹತ್ರ. 26 ಆಗ್ತದೆ, 3 ತಾಳಮದ್ಯ ಕಲಾವಿದರಿಗೆ, ಉಳಿದ 23 ಕಲಾವಿದರಿಗೆ. 1 ಲಕ್ಷ ರೂಪಾಯಿ ಒಂದು ಪ್ರಶಸ್ತಿಯನ್ನ ಸಂಸ್ಥೆ ಕೊಡ್ತಾ ಇದ್ದೇವೆ. ಅದು ಆರಂಭದ್ದು ಹಾಗೆ 10,000ರಿಂದ ಆರಂಭದ್ದು. ಪೇಜಾವರ ಶ್ರೀಗಳು ಯಕ್ಷಗಾನವು ತುಂಬಾ ಪ್ರೀತಿಸಿದವರು. ನಮಗೆ ಯಾವುದೇ ಆಫೀಸ್ ಇರಲಿಲ್ಲ. ಬಿ ಶೆಟ್ಟರ ಕ್ಲಿನಿಕ್ ಅಲ್ಲಿ ಒಂದು ಕಬಾಟ್ ಇತ್ತು, ಆಮೇಲೆ ನಿಟ್ಟೂರು ಹೈಸ್ಕೂಲ್ ಆಯಿತು, ಆಮೇಲೆ ಜನರಲ್ ಕ್ರಾಫ್ಟರ್ಸ್ ಆಯಿತು. ಕಡೆಗೆ ಪೇಜಾವರ ಶ್ರೀಗಳು ಅವರ 3ನೇ ಪರ್ಯಾಯದ ನಂತರ 4ನೇ ಪರ್ಯಾಯದ ನಂತರ ನಮಗೆ ಅವರ ಕಟ್ಟಡದಲ್ಲಿ 25 ವರ್ಷ ಅವರು ನಮಗೆ ಆಶ್ರಯ ಕೊಟ್ಟವರು. ಸೊ ಅವರ ಹೆಸರಿನಲ್ಲಿ ಒಂದು ಸಂಸ್ಥೆಗೆ ಪ್ರಶಸ್ತಿ. ಅದು 10 ಹೋದದ್ದು ಈಗ 1 ಲಕ್ಷ ರೂಪಾಯಿ. ನಮ್ಮ ಸುವರ್ಣ ವರ್ಷದಲ್ಲಿ ಅದನ್ನು 50,000 1 ಲಕ್ಷಕ್ಕೆ ವೃದ್ಧಿಸಿದೆವು. ಅದರಲ್ಲಿ 50% ಮಠವೇ ನಮಗೆ ಹಣವನ್ನು ಕೊಡ್ತದೆ. ಅದು 1 ಲಕ್ಷದ್ದು. ಮತ್ತೊಂದು ತಲ್ಲೂರು ಕನಕಾರಣ್ಯ ಶೆಟ್ಟಿ ಪ್ರಶಸ್ತಿ, ನಮ್ಮ ಈಗ ಅಕಾಡೆಮಿ ಅಧ್ಯಕ್ಷರು ತಲ್ಲೂರು ಶಿವರಾಮ್ ಶೆಟ್ಟರು ಅವರ ತಂದೆ ತಾಯಿ ಹೆಸರಲ್ಲಿ. ಅದು ಕೂಡ ಹಾಗೆ 20,000 ಇದ್ದದ್ದು ಈಗ 60,000ಕ್ಕೆ ವೃದ್ಧಿಗೊಂಡಿದೆ. ಅದು ಪೂರ್ತಿ ಅವರೇ ಅದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇದು ಕಲಾವಿದರಿಗೆ ನಾವು ಪ್ರತಿ ವರ್ಷ ನೀಡ್ತಾ ಇರ್ಬೋದು. ಇಲ್ಲಿ ಹಾಗೆ ತುಂಬ ಯೋಚಿಸ್ತೇವೆ. ಕೆಲಸ ಮಾಡಿದ ಮೂಲೆಯಲ್ಲಿದ್ದ ಅವಗಣಿಸಲ್ಪಟ್ಟ ಕಲಾವಿದರನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನಾವು ಸುಮಾರು ಎಷ್ಟು ಜನರ ಕೊಟ್ಟಿದೆ. ಅದೇ ಈ ವರ್ಷ ಈ ಸಾಮಾನ್ಯ ಅದು ವೃದ್ಧಿ ಆಯ್ತು. ಹತ್ತಿರ ನನ್ನ ಲೆಕ್ಕದಲ್ಲಿ 400 ದಾಟಿರ್ಬೋದು ನಾವು ಕೊಟ್ಟ ಪ್ರಶಸ್ತಿಗಳು. ಮತ್ತೊಂದು ಹೇಳಿದ್ರೆ, ನಮಗೆ ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ, ಈ ಸರಿ ಯಕ್ಷಗಾನಕ್ಕೆ ಯಾರನ್ನು ನೀವು ಸಿಲೆಕ್ಟ್ ಮಾಡಿ ಹೇಳಿ. ಉದಾಹರಣೆಗೆ ನಾಳೆ ಈಗ ಫಲಿಮಹರ್ಷಿಗಳು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಅವರ ಯಕ್ಷ ವಿದ್ಯಾಮಾನ್ಯ ಪ್ರಶಸ್ತಿ, ಅವರು ಗುರುಗಳ ಹೆಸರಲ್ಲಿ, ಪುತ್ತಿಗೆ ರಘುರಾಮ್ ಹೊಳ್ಳ. ಅದು ಆಯ್ಕೆ ಮಾಡೋ ಜವಾಬ್ದಾರಿ ನಮಗೆ. ಜಿ ಶಂಕರ್ ಪ್ರತಿ ವರ್ಷ 10 ಜನ ಕಲಾವಿದರಿಗೆ ಕೊಡ್ತಾ ಇದ್ರು, ಅದರ ಆಯ್ಕೆ ಮಾಡೋದು ನಮಗೆ. ಮಠದಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಸುತ್ತಮುತ್ತ ಸಾಮಾನ್ಯ ಪ್ರಶಸ್ತಿಗಳಿಗೆ ನಮ್ಮನ್ನೇ ಕೇಳ್ತಾರೆ. ಹೌದು, ಅಂದ್ರೆ ಒಂದು ಪ್ರಾಮಾಣಿಕ ಆಯ್ಕೆ ಆಡ್ತಾರೆ ಹೇಳಿ. ಇದು ಕಲಾರಂಗದ ಭಾಗ. ಈ ಕಲಾರಂಗದ ಇಷ್ಟು ಚಟುವಟಿಕೆಗೆ 50ನೇ ವರ್ಷ ಹೇಳಿದಲ್ಲ, ನಾವು ಅದೇ 50ನೇ ವರ್ಷ ಹೇಳಿದ್ರೆ ಒಂದು 100 ಫ್ಲೆಕ್ಸಿ ಹಾಕಬೇಕು, ಒಂದಷ್ಟು ಗೌಜು ಮಾಡಬೇಕು, ಒಂದಷ್ಟು ಮನವಿ ಪತ್ರ ಮಾಡಿಕೊಂಡು ಬೇಡಬೇಕು, ಕಾಡಬೇಕು, ಏನೂ ಮಾಡಲಿಲ್ಲ. 2019ರಲ್ಲಿ ಅದರ ಮೊದಲು ನಾವು ಗಣೇಶರಾವ್ ಅಧ್ಯಕ್ಷರಾಗಿರುವಾಗ ನಾವು ಬೇರೆಯವರಿಗೆ ಮನೆ ಕಟ್ಟಿಸಿಕೊಟ್ಟೇವೆ. ನಮಗೆ ಜಾಗ ಇಲ್ಲಲ್ಲ, ಪೇಜಾವರ ಶ್ರೀಗಳ ಕಟ್ಟಡದಲ್ಲಿ ಇದ್ದದ್ದು. ನಾವು ಒಂದು ಜಾಗ ತಗೊಳ್ಳುವ ಅಂತೇಳಿ ಈ ಜಾಗದಲ್ಲಿ 17 ಸೆನ್ಸ್ ಜಾಗ ತಗೊಂಡೆವು, 3,85,000 ಸೆನ್ಸಿಗೆ. ರಾಮದಾಸ್ ಕಾಮತ್, ನಾನು ಅವ್ರು ಎಲ್ಲಿಯೂ ಹೆಸರು ಹೇಳಬಾರ್ದು ಹೇಳಿದ್ದಾರೆ, ಈಗ ನಾನು ಹೇಳ್ತಾ ಇದ್ದೇನೆ. ಇನ್ಫೋಸಿಸ್ನ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ನಾನು ಕಾಲೇಜ್ ಮೇಟ್. ಅವ್ರು ನಮ್ಮ ಚಟುವಟಿಕೆ ನೋಡ್ತಾ ಇದ್ರು. ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಅವ್ರು ಆಲ್ ಆಫ್ ಎ ಸಡನ್ ಒಂದು ದಿವಸ 2019ರಲ್ಲಿ ಮುರಳಿ ಕೂಡಲೇ ಮಂಗಳೂರಿಗೆ ಬರಬೇಕು ಹೇಳಿದ್ರು. ಹೋದೆ, ಸೈನ್ ಹಾಕ್ಬೇಕು ಹೇಳಿ, ಎಂತಂತ ಗೊತ್ತಿಲ್ಲ, ಸೈನ್ ಹಾಕಿದೆ. ಓದಿ ನೋಡುವಾಗ ಒಂದು ಬದಿಯಲ್ಲಿ ಸುಧಾಮೂರ್ತಿ ಅವರ ಸೈನ್ ಇತ್ತು. ನಾನು 2 ಸಲ ನೋಡಿದ್ದು, ಹೌದಾ ಸರಿ, ಫಿಗರ್ ಸರಿ ಹೇಳಿ. 4 ಕೋಟಿ ರೂಪಾಯಿ ನಮಗೆ ಕಟ್ಟಡಕ್ಕೆ ಫೌಂಡೇಶನ್ ಇಂದ ಮಂಜೂರಾಗಿದೆ, MOU ಆಗಿ. ಅದು MOUನ ಸೇನ ಕಡೆಗೆ ಒಂದು ನಾವು ಪ್ಲಾನ್ ಮಾಡಿದೆವು, ಪ್ಲಾನ್ ತಗೊಂಡು ಹೋದೆವು. ಬೆಂಗಳೂರು ಮೀಟಿಂಗ್ ಆಯ್ತು. ಅವ್ರು ಹೇಳಿದ್ರು, ನೋಡಿ ಇಷ್ಟು ಸಣ್ಣ, ನಾವು ಇಲ್ಲಿ ಒಂದು 100 ಜನರ ಸಣ್ಣ ಒಂದು ಹಾಲ್, ನಮ್ಮ ಕಚೇರಿ ಅಷ್ಟು 17 ಸೆನ್ಸ್ ಇದ್ದದ್ದು. ನೋಡಿ ಇಷ್ಟು ಸಣ್ಣ ಬಿಲ್ಡಿಂಗ್ ಕಟ್ಟಿ ಕೊಡುವುದಿಲ್ಲ, ನೀವು ಜಾಗ ಇದ್ರೆ ತಕೊಳ್ಳಿ, ಆಗುದಿಲ್ಲ ಅಂತೇಳಿ. ಕಡೆಗೆ ಇಲ್ಲಿ ಹತ್ತಿರದ ಜಾಗ ಅವರನ್ನೆಲ್ಲ ಕೇಳಿ ಎಲ್ಲ ಮಾಡಿ ಪುನಃ 18 ಸೆನ್ಸ್ ತಗೊಂಡೆವು. ಒಟ್ಟು 35 ಸೆನ್ಸ್ ಜಾಗ ಇದೆ. ಮತ್ತೆ ತಗೊಂಡ ಜಾಗ 7 ಲಕ್ಷ ರೂಪಾಯಿ ಪರ್ ಸೆನ್ಸ್. ಆದ್ರೂ ಸವಾಲು, ಒಂದಷ್ಟು ದೊಡ್ಡ ಹಣ ಸಿಗುವಾಗ ಕಡೆಗೆ ಇದೆಲ್ಲ ಒಂದು ರೀತಿ ಕನಸಿನ ಹಾಗೆ ಆಯಿತು. 2020ರಲ್ಲಿ ಫಲಿಮಹರ್ಷಿಗಳು ಫೌಂಡೇಶನ್ ಮಾಡಿದ್ರು. ಫೆಬ್ರವರಿಯಲ್ಲಿ ಮಾಡಿ 1 ತಿಂಗಳಲ್ಲಿ ಕೆಲಸ ಆರಂಭಿಸ್ಲಿಕ್ಕೆ ಆಗುವಾಗಲೇ 2020 ಏಪ್ರಿಲಲ್ಲಿ ಮಹಾಮಾರಿ ಬಂತು, ಕೊರೋನಾ ಬಂತು. ಬಂದ ಮೆಟೀರಿಯಲ್ ಎಲ್ಲ ಸ್ಟಾಪ್ ಆಯ್ತು, ಅಲ್ಲಿಗೆ ಸ್ಥಗಿತಗೊಂಡಿತು. ಮತ್ತೆ ಪುನಃ 1-2 ವರ್ಷ ಹೋದ್ಮೇಲೆ
ಪುನಃ ಶುರುವಾಗಿ ಅರ್ಧಕ್ಕೆ ನಿಂತಿತ್ತು, 4 ಕೋಟಿ ಸಾಕಾಗೋದಿಲ್ಲ. ಮತ್ತೆ ಪುನಃ 8.3 ಕೋಟಿ ಎಡಿಷನಲ್ MOA ಆಯಿತು. ಅದು ಆಗಿ ಮತ್ತೆ ಹೇಳಿದ್ರು ಈ ಹಾಲ್ ಇದೆಲ್ಲ ನೀವೇ ಮಾಡ್ಕೊ, ಸೀಟ್, ಚೇರ್, AC, ಲಿಫ್ಟ್ ಎಲ್ಲ ನೀವು ಮಾಡ್ಬೇಕು ಹೇಳಿದ್ರು. ನಾವು ಮಾಡೋದಿಲ್ಲ ಅಂತ ಹೀಗೆ ಇರ್ತದೆ ಸ್ಮಾರಕವಾಗಿ ಹೇಳಿದೆ. ಪುನಃ 3.5 ಕೋಟಿ ಒಟ್ಟು. ಮತ್ತೆ ಮೊನ್ನೆ ಈಗ ಸ್ವಲ್ಪ 30, ಒಟ್ಟು 15.8 ಕೋಟಿಯ ಒಂದು ದೊಡ್ಡ ಗಿಫ್ಟ್ ಇನ್ಫೋಸಿಸ್ ಫೌಂಡೇಶನ್ ಇಂದ ಬಂತು. ಇದು ಕನಸು, ಇದು ಯಾಕಂದ್ರೆ ಇದು ಕಲ್ಪನೆ ಇಲ್ಲ ನಮಗೆ. ನಾವು ಎಷ್ಟೋ ಸಲ ಹೇಳ್ತೇವೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ಯಕ್ತ ಶಕ್ತಿ ನಿಮಗೆ ಅನುಗ್ರಹಿಸ್ತದೆ ಎಂಬುದಕ್ಕೆ ಇದೆ ಇದು ಸಾಕ್ಷಿ. ಮತ್ತೆ ಇದು ಪ್ಲಾನ್ ಇಲ್ಲ, ಈ ಹಾಲ್ ಬೇಕೆಂಬುದು ನಮ್ಮ ಯಾಕಂದ್ರೆ ನಮ್ಮ ಆಕ್ಟಿವಿಟೀಸ್ಗೆ ಇದು ಅಗತ್ಯವೇ ಇಲ್ಲ. ನಾವು ಅಂಥದ್ದಿಲ್ಲ, ನಮ್ಗೆ ಇದ್ರೆ ಕಲಾವಿದರ ಸಮಾವೇಶಕ್ಕೆ ಇದು ಸಾಕಾಗೋದಿಲ್ಲ, ವಿದ್ಯಾಪೋಷಕ ಸ್ಕಾಲರ್ಶಿಪ್ಗೆ 1,500 ಮಕ್ಕಳಿಗೆ ಸಾಕಾಗೋದಿಲ್ಲ. ನಾವು ರಾಜಾಂಗಣದಲ್ಲಿ ಮಾಡುದು, ಅಲ್ಲಿ ಊಟ ತಿಂಡಿ ಎಲ್ಲ ಉಚಿತ. ನಾವು ಪೈಸೆ ಸಂಸ್ಥೆಯನ್ನು ಕಟ್ಟಿದ್ದು ಪೈಸೆ ಲೆಕ್ಕಾಚಾರ ಮಾಡಿ. ಸೊ ಆಯಿತು. ಅದು ಕೂಡ ಯೋಗ 2024ಕ್ಕೆ ಕಂಪ್ಲೀಟ್ ಆಯಿತು. 24 ನಮ್ದು ಸುವರ್ಣ ವರ್ಷಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಏನುಂಟು, ಯಾರ ಹತ್ರವೂ ಬೇಡದೆ. ಇದಾಯ್ತು. 3 ದಿವಸದ ಕಾರ್ಯಕ್ರಮ ಮಾಡಿದೆವು, ಒಡಿಸಿ, ನಾಟಕ, ಯಕ್ಷಗಾನ ಎಲ್ಲ ಮಾಡಿದೆವು. ತುಂಬ ಖುಷಿ ಆಯಿತು. ಬಹಳ ಮುಖ್ಯ ಈ ಆಡಿಟೋರಿಯಂ. ನಾವು ತಪ್ಪಿನಿಂದಲೇ ಪಾಠ ಕಲಿಯೋದು. ನಾನು ತಪ್ಪಿನಿಂದಲೇ ಪಾಠ ಕಲ್ತವ. ನಾವು ಬೇರೆ ಬೇರೆ ಹಾಲ್ಗಳಲ್ಲಿ, ಕಾಲೇಜುಗಳಲ್ಲೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಆಗ ಎಷ್ಟೋ ಸಲ ನಮ್ಮನ್ನು ತುಂಬ ಲಘುವಾಗಿ ಟ್ರೀಟ್ ಮಾಡ್ತಾ ಇದ್ರು, ತುಂಬ ಲೆವಿ ಹಾಕ್ತಾ ಇದ್ರು. ಹಾಲ್ ಬಾಡಿಗೆ, ಜನರೇಟರ್ ಬಾಡಿಗೆ, ಆಮೇಲೆ ಕ್ಲೀನಿಂಗ್ ಬಾಡಿಗೆ, ನೀರಿನ ಬಾಡಿಗೆ ಹೇಳಿ ಕೂಡಿಸು ಹಾಕಿ 50, 60, 70 ಸಾವಿರ ಎಲ್ಲ. ಒಂದು ನಿರ್ಧಾರ, ಇದು ನಮಗೆ ಹಣ ಮಾಡಲಿಕ್ಕೆ ಇರುವ ವಸ್ತು ಕಟ್ಟಡ ಅಲ್ಲ, ಇದನ್ನು ಸಮಾಜಕ್ಕೆ ಸೇವೆ, ನಿಜ ಅರ್ಥದಲ್ಲಿ ಸೇವೆಗೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಹೇಳಿ. ಇದು ಬಿಗಿನಿಂಗ್ನಲ್ಲಿದ್ದಂಥ ಸಂಗತಿ. ಬಹುಶಃ ಯಾವ ಸಂಸ್ಥೆ ಆದರೂ ಕೂಡ ಇಷ್ಟು ಕಡಿಮೆ ಮೊತ್ತಕ್ಕೆ ಸಾರ್ವಜನಿಕರಿಗೆ ಕೊಡೋದಿಲ್ಲ. ಅದರ ಫಲಶ್ರುತಿ ಏನಾಯ್ತು ಹೇಳಿದ್ರೆ, ನಾವು ಫಸ್ಟ್ ವರ್ಷ ಲೆಕ್ಕ ಹಾಕಿದೆವು, 110 ಕಾರ್ಯಕ್ರಮಗಳು 1 ವರ್ಷದಲ್ಲಿ ಆಗಿದೆ. ಈ ವರ್ಷದ್ದು ನಿನ್ನೆ ಮುಗಿಯಿತು, ಈಗ ನಮ್ಮ ಆಫೀಸಲ್ಲಿ ಲೆಕ್ಕ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕಿಂತ ಜಾಸ್ತಿ ಆಯಿತು. ಸಾಮಾನ್ಯ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಇದು ಬುಕ್ ಆಗ್ತಾ ಇದೆ. ಕಾರಣ, ಜನರಿಗೆ ಕೈಗೆ ಎಟಕುವ ಮೊತ್ತವನ್ನು ಇಡ್ತಾ ಇದ್ದೇವೆ. ಹೇಳ್ಬೋದು, ಸಾರ್ವಜನಿಕ ಏನಿಲ್ಲ, 4,000 ರೂಪಾಯಿ ನಾವು ಮೇಂಟೆನೆನ್ಸಿಗೆ, ಅದರಲ್ಲಿ ಕರೆಂಟ್ ಬಿಲ್, ನೀರಿನದ್ದು, ಕ್ಲೀನಿಂಗ್ ಇದ್ದು, ಮತ್ತೆ 2 ನಮ್ಮ ಆಫೀಸಲ್ಲಿ ಆಪರೇಟರ್ ಇದ್ದಾರೆ, ಎಲೆಕ್ಟ್ರಿಕ್ ಆಫೀಸಿಟ್ಟು 4 ಜನಕ್ಕೆ 5 ಮಾಡ್ತಾ ಇದ್ದೇವೆ. ಗಂಟೆಗೆ 20 ಲೀಟರ್ ಡೀಸೆಲ್ ಬೇಕು, AC-ಗೆ 2,000 ರೂಪಾಯಿ AC ಚಾರ್ಜ್. ಸೊ 3 ಗಂಟೆ ಪ್ರೋಗ್ರಾಮ್ 10-11 ರೂಪಾಯಲ್ಲಿ ಆಗ್ತದೆ. ಲೈಟ್, ಮೈಕ್, ಚೇರ್, AC. ಈ ಹಾಲ್ ನಾವು ವೈಶಿಷ್ಟ್ಯ ಹೇಳಿದ್ರೆ, ಇದರಲ್ಲಿ ನೀವು ವಿದೌಟ್ ಮೈಕ್ ಮಾತಾಡ್ಬೋದು. ವಿದೌಟ್ ಮೈಕ್ ಇಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಂಡವನಿಗೆ ಸಮೇತ ಆಡಿಬಿಲಿಟಿ. ಇದು ಹಾಗೆ ಗಿಫ್ಟ್. ನಾವು ತುಂಬಾ ಇದನ್ನು ಪ್ರಯತ್ನ ಮಾಡಬೇಕೆಂದ್ರೂ ಆಗ್ತಿರ್ಲಿಲ್ಲ, ಅದಾಯ್ತು. ಇದು ಎಲ್ಲಿ ಚೆನ್ನೈಯ ಸಂಗೀತಗಾರರು ಕೂಡ ಬೆರಗಬಹುದು. ನಮ್ಮ ಚೆನ್ನೈಯಲ್ಲಿ ಸಮೇತ ಇಷ್ಟು ಚೆನ್ನಾದ ಹಾಲ್ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರಿನವರು, NSDಯ ನಾಟಕದವರು, ಡ್ರಾಮಾದವರು, ಭರತನಾಟ್ಯದವರು. ನಾವು ಮತ್ತೆ ಹಾಕಬೇಕು ಒಂದು 17 ಲಕ್ಷ ರೂಪಾಯಿ. ನಾವು ಸೈಡ್ ಲೈಟ್ ಎಲ್ಲ ಇರಲಿಲ್ಲ, ಹಾಕಿದೆವು 17 ಲಕ್ಷ ರೂಪಾಯಿ ಲೈಟಿಂಗ್ ಹಾಕಿದೆವು. ಸೊ ಆ ಲೈಟಿಂಗ್ ಉಪಯೋಗಿಸಿದ್ರೆ ಭರತನಾಟ್ಯದವರಿಗೆ ಬೇಕಾಗ್ತದೆ, ಡ್ರಾಮಾದವರಿಗೆ ಎಡಿಷನಲ್ 5,000 ರೂಪೀಸ್ ಲೈಟ್ ಚಾರ್ಜ್. ಸೊ ಇದು ತುಂಬ ಜನರಿಗೆ ಇಷ್ಟ ಆಯಿತು. ಸೊ ನಮಗೇನಾಯ್ತು ಹೇಳಿದ್ರೆ, ನಮಗೆ ಅವ್ರದ್ದೆಲ್ಲ ಪರಿಚಯ ಇರಲಿಲ್ಲ. ಅವರಿಗೆ ಕಲಾರಂಗ ಗೊತ್ತಿರಲಿಲ್ಲ, ನಾಟಕದವರಿಗೆ, ಸಂಗೀತದವರಿಗೆ, ಭರತನಾಟ್ಯದವರಿಗೆ ಗೊತ್ತಿರಲಿದೆ. ಏನೋ ಯಕ್ಷಗಾನ ಕಲಾರಂಗ ಏನೋ ಮಾಡ್ತಾ ಉಂಟು ಹೇಳಿ. ಅವರಿಲ್ಲಿ ಬಂದ ಮೇಲೆ ಆ ಪುಸ್ತಕ ನೋಡಿ ಬೆರಗಾದರು. ನಾವು ಪ್ರತಿ ವರ್ಷ ಒಂದು ನಮ್ಮ ಸಂಚಿಗೆ ಕಲಾಂತರಂಗ ಅಂತ ಮಾಡ್ತೇವೆ. 1 ವರ್ಷದ ಆಕ್ಟಿವಿಟೀಸ್ ಅದರಲ್ಲಿ ಇರ್ತದೆ. ಅದನ್ನು ದೀರ್ಘಕಾಲ ಮೊನ್ನೆವರೆಗೂ ಪೃಥ್ವಿರಾಜ್ ಕವತ್ತಾರೆ ಸಂಪಾದಿಸಿದ್ದು, ಅದನ್ನು ಅಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದು. ಅದು ನಮ್ಮ ಇಡೀ ಸಂಸ್ಥೆಯ ಒಂದು ಮುಖವಾಣಿ. ಎಷ್ಟೋ ಜನ ಬೆರಗಾಗಿದ್ದಾರೆ, ಅದನ್ನು ನೋಡಿ ಎಷ್ಟೋ ಜನ ಮನೆಯ ಪ್ರಾಯೋಜಕರಾಗಿದ್ದಾರೆ. ಅದೇ ಸಂಸ್ಥೆ ವಿಸ್ತಾರಗೊಂಡಿತು. 50ನೇ ವರ್ಷದಲ್ಲಿ ಸಂಸ್ಥೆ ಆದದ್ದು ಕುಂಠಿತ ಆದ್ದಲ್ಲ, ವಿಸ್ತಾರಗೊಂಡಿತು, ಸಮಾಜಕ್ಕೆ ತೆರೆದುಕೊಂಡಿತು. ಕಾಲಿ ಯಕ್ಷಗಾನ ವಲಯ ಮಾತ್ರ ಅಲ್ಲ, ನಮಗೆ ಹೊರಗಿನ ಪ್ರಪಂಚದ ಒಂದು ಸಂಪರ್ಕವೂ ಆಯಿತು. ಇದು ಇಲ್ಲಿ ನಿರಂತರವಾಗಿ ಕೆಲಸಗಳು, ಆಕ್ಟಿವಿಟೀಸ್ ನಡೆದ. ನಾವು ಕ್ಯಾಂಪಿಗೆಲ್ಲ ತುಂಬಾ ಅನುಕೂಲ ಆಗ್ತದೆ. ಇದು ಕಲಾರಂಗ ಆದ್ರೆ. ಇನ್ನು 3ನೇದು ವಿದ್ಯಾಪೋಷಕ. ನಿಜಕ್ಕೂ ಯಕ್ಷಗಾನಕ್ಕೆ ಮತ್ತೆ ಇದಕ್ಕೆ ಏನೂ ಸಂಬಂಧ ಇಲ್ಲ. 2005ರಲ್ಲಿ ಧಾರವಾಡದಲ್ಲಿ ವಿದ್ಯಾಪೋಷಕ ಅಂತ ಇತ್ತು. 2000ನೇ ಇಸ್ವಿಯಲ್ಲಿ ತಿಕ್ಕೋಟು ಸುಧಾಮೂರ್ತಿ ಅವರು ಸಪೋರ್ಟ್ ಮಾಡಿತ್ತು. ಅವರ ಮನೆಯಲ್ಲಿ ಬುಕ್ ಬ್ಯಾಂಕ್ ಇತ್ತು. ಅವರು ಆರಂಭದಲ್ಲಿ ಅದಕ್ಕೆ ಮೊತ್ತ ಕೊಟ್ಟಿದ್ರು. ಅಲ್ಲಿಯ ಒಬ್ಬರು ರೆಪ್ರೆಸೆಂಟೇಟಿವ್ ನನಗೆ ದೂರದ ರಿಲೇಟಿವ್, ಅವರು ಆಗ ಎಲ್ಲ ಜಿಲ್ಲೆಯಲ್ಲಿಯೂ ವಿದ್ಯಾಪೋಷಕನ ಶಾಖೆ ಮಾಡಬೇಕಂತ ಹೊರಟಿದ್ರು. ಉಡುಪಿಗೂ ಬಂದರು. ಒಂದು ರೆಸ್ಪೆಕ್ಟ್ಫುಲ್ ರಿಜಿಸ್ಟರ್ ಬಾಡಿ ಬೇಕಿತ್ತು ಅವರಿಗೆ. ನನ್ನನ್ನು ಸಂಪರ್ಕಿಸಿದ್ಲು, ಚಿತ್ರಾಪುರಾಣಿಕ್ ಹೇಳಿ. ಅವಳು ಬಂದ್ಲು, ನಂಗೆ ದೂರದಲ್ಲಿ ರಿಲೇಟಿವ್. ಕೇಳಿದ್ಲು ಹೀಗೆ, ನಮಗೆ ಅಲ್ಲಿ ಏನು ಹೇಳಿದ್ರೆ 80% ಮೊತ್ತ ನಾವು ಕೊಡ್ತೇವೆ ಸ್ಕಾಲರ್ಶಿಪ್, ನೀವು 20% ರೈಸ್ ಮಾಡಿದ್ರೆ ಸರಿ ಅಂತ ಹೇಳಿದ್ರು. ಖುಷಿ ಆಯ್ತು, ಅಷ್ಟು ದೊಡ್ಡ ಮೊತ್ತ ಸಿಗ್ತದಲ್ಲ, 20%. ಓಕೆ ಹೇಳಿದೆ. SSLC ಅವರಿಗೆ ಕನ್ನಡ ಮೀಡಿಯಂ ಓದಿರಬೇಕು, 80ಕ್ಕೆ ಹೆಚ್ಚು ಮಾರ್ಕ್ ಬೇಕು, ಮನೆಗೆ ಹೋಗಿ ನೋಡ್ಬೇಕು, ಅದರದ್ದು ಇದ್ದದ್ದು ಆಬ್ಜೆಕ್ಟ್ಸ್ ಹಾಗೆ ಮೊದಲು. ಅದು ಖುಷಿ ಆಯ್ತು ನಮ್ಗೆ. ಮನೆಗೆ ಹೋಗಿ ನಾವು ಆರ್ಥಿಕ ಸ್ಥಿತಿಗತಿಯನ್ನು ಆಡಳಿತ ಮಾಡಬೇಕು ಹೇಳಿ
ಮೊದಲ ವರ್ಷ 88 ಮಕ್ಕಳಿಗೆ 1,22,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟದ್ದು ನಾವು 2005ರಲ್ಲಿ 16 ವರ್ಷಗಳ ಪರ್ಯಾಯ 20% ಅವರೇ ಕೊಟ್ಟರು ಚೆಕ್, ಎಷ್ಟು ಮುರಳಿ ಬರ್ಕೊಳ್ಳು ಅಂತೇಳಿ. ಆರಾಮದಲ್ಲಿ ಆಯಿತು. ಮತ್ತೆ ಇದು ವ್ಯಾಪಕವಾಗಿ ಬೆಳೀತಾ ಬೆಳೀತಾ ಕಳೆದ ವರ್ಷ ನಾವು 1,200 ಮಕ್ಕಳಿಗೆ 1,38,00,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು, ಕಳೆದ ವರ್ಷ 20ನೇ ವರ್ಷ, ಇದೀಗ 21ನೇ ವರ್ಷ. ಅದ್ಭುತ. ಮನೆಗೆ ಹೋಗಬೇಕು ನಾವು, ಮನೆಗೆ ಹೋಗಿ ಆರ್ಥಿಕ ಸ್ಥಿತಿಗತಿ ನೋಡಬೇಕು. ಕರೆಂಟ್ ಇರಲಿಲ್ಲ ಆರಂಭದಿಂದಲೂ, ಸೋಲಾರ್ ಸೆಲ್ಕೋದವರು ನಮಗೆ ಉಚಿತವಾಗಿ ಕೊಡ್ತಿದ್ರು, ಸೋಲಾರ್ ಲೈಟ್ ಹಾಕ್ತಿದ್ದೆವು. ಈಗ ಆ ಸಮಸ್ಯೆ ಇಲ್ಲ. 2012ರಲ್ಲಿ ಮನೆಯ ದುಸ್ಥಿತಿ ಬೀಳುವ ಸ್ಥಿತಿಯಲ್ಲಿತ್ತು. ಭೋಜಮರ ಕಾಲನಿಗೆ ಮನೆ ಕಟ್ಟಿಸಿಕೊಟ್ಟೆ, ಅವಳ ಮಗಳು ವಿದ್ಯಾಪೋಷಕಲ್ಲಿದ್ಲು. ಮತ್ತೆ ಅದು ಬೆಳೀತಾ ಮನೆ ಕಟ್ಟುವಂಥದ್ದು ಒಂದು ಗೊತ್ತಿಲ್ಲದೆ ಅಂಟಿಕೊಂಡದ್ದು, ವಿದ್ಯಾಪೋಷಕರು ಗೊತ್ತಿಲ್ಲದೆ ಅಂಟಿಕೊಂಡದ್ದು, ಮನೆ ಕಟ್ಟುವ ಒಂದು ಯೋಚನೆ ಕೂಡ ನಮಗೆ ಗೊತ್ತಿಲ್ಲದೆ ಅಂಟಿಕೊಂಡದ್ದು. ನಿಜಕ್ಕೂ ವಿದ್ಯಾಪೋಷಕ ನಮ್ಮ ಬೈಲಾಸಲ್ಲಿ ಇಲ್ಲ, ಕಡೆಗೆ ನಾವು ಬೈಲಾಸಿಗೆ ಸೇರಿಸಿದ ನನ್ನ ಉಡುಪಿಯ ಮೆರಿಟೋರಿಯಸ್ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವು ನೀಡಬಹುದು ಹೇಳಿ ನಾನು ಹುಚ್ಚು ಮನಸ್ಸಿನಿಂದ ಒಳ್ಳೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಮತ್ತು ದೊಡ್ಡ ವಿಷಯ ಹೇಳಿದರೆ, ನನ್ನ ಕಮಿಟಿ ಇದೆಯಲ್ಲ, ಹಿಂದೆ ಇದ್ದ ಅಧ್ಯಕ್ಷರು BB ಶೆಟ್ಟಿ ಇರ್ಬೋದು, BVHR, ಜಗಜೀವಾನಂದ ಶೆಟ್ಟರು, ಆಮೇಲೆ ತಲ್ಲೂರು ಶಿವರಾಮ್ ಶೆಟ್ಟರು, ಕೆ ಗಣೇಶ್ ರಾವ್, ಈ ಗಂಗಾಧರ ಯಾರು, ಇವರೆಲ್ಲ ಒಬ್ಬ ಕಾರ್ಯದರ್ಶಿಯಾಗಿ ನನ್ನ ಮೇಲೆ ಟ್ರಸ್ಟ್ ಇಟ್ಟದ್ರಿಂದ ಕರೆಕ್ಟ್ ಈ ಕೆಲಸ ಮಾಡ್ಲಿಕ್ಕೆ ಇದು ಬಹಳ ಮುಖ್ಯವಾಗಿ. ಮತ್ತೆ ಇಡೀ ಕಮಿಟಿ ಒಂದು ಕುಟುಂಬದ ಹಾಗೆ ಕೆಲಸ ಮಾಡಿದ್ರಿಂದ, ಇಲ್ಲದೆ ಎಷ್ಟೋ ಸಂಘ ಸಂಸ್ಥೆಗಳು ಬಹಳ ಆಮೆಗದಿಯಲ್ಲಿ ನಡಲಿಕ್ಕೆ ಕಾರಣ ಅವರೊಳಗೆ ಪರಸ್ಪರ ಬಾಂಧವ್ಯ ಇಲ್ಲ, ಅನುಮಾನಗಳು, ಸಂಶಯಗಳು, ಜಟಾಪಟಿ. ಪ್ರತಿಯೊಂದಕ್ಕೂ ಮೀಟಿಂಗ್ ನಲ್ಲಿಟ್ಟು ಚರ್ಚೆ ಮಾಡಿ ಅದು ಕಾರ್ಯಗತ ಆಗುವಾಗ ಸರ್ಕಾರದ ಕೆಲಸ. ನಮ್ಮದು ಹಾಗಲ್ಲ, ಹಸಿವಾದ ತಕ್ಷಣ ಕೊಡೋದು, ಮತ್ತೆ ಅನ್ನ ಎಲ್ಲಿ ಬಂತು, ಅದಕ್ಕೆ ಎಷ್ಟು ಖರ್ಚಾಯ್ತು ಮತ್ತೆ ಲೆಕ್ಕ ಮಾಡೋದು. ಆ ನಂಬಿಕೆ ಇಲ್ಲಿದೆ. ಆದ್ರಿಂದ ಇಷ್ಟು ಫಾಸ್ಟ್ ಆಗಿ ಈ ಸಂಸ್ಥೆ ಬೆಳೀತಾ ಇದೆ. ಮನೆ ಕಟ್ಟಲಿಕ್ಕೆ ಶುರು ಮಾಡಿದೆವು. ಅದಂತೂ ಗಂಗಾಧರರ ಅಧ್ಯಕ್ಷರಾದ ಮೇಲೆ ಅಂತೂ ಕಳೆದ ವರ್ಷ ನಾವು 1 ವರ್ಷದಲ್ಲಿ 24 ಮನೆ ಕಟ್ಟಿದ್ದೆವು. 24. ಈ ವರ್ಷ ಬಹುಶಃ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಅಲ್ಲಿಯೂ ಹಾಗೆ ನಾವು ದುಡ್ಡು ಕೊಡುವುದಲ್ಲ, ನಾವೇ ಹೋಗಿ, ಅಂದರೆ ಗಂಗಾಧರರೇ ಹೋಗಿ ನಿಂತು ಮನೆ ಕಟ್ಟಿಸಿಕೊಡೋದು. ಒಂದು ಮನೆ ಕಟ್ಟುವಾಗ ಅವ್ರು 15-20 ಸಲ ಹೋಗಿ ಬರ್ತಾರೆ. ಎಲ್ಲಿ ಕೆರಾಡಿ, ಬೆಳ್ಳಾಲ, ಇತ್ಲಾಗೆ, ಮುದ್ರಾಡಿ 40-50-70 ಕಿಲೋಮೀಟರ್ ಆಗ್ತದೆ. ಮತ್ತೆ ಪೈಸೆ ಲೆಕ್ಕ ಮಾಡ್ತೇವೆ. ಅಲ್ಲಿ ಅನಗತ್ಯ ಉದ್ಘಾಟನೆಗೆ ಇದು ಎಲ್ಲ ಇಲ್ಲ, ತುಂಬ ಮಿನಿಮಮ್. ಅದು ಪಬ್ಲಿಕ್ಗೆ ತುಂಬ ಆಕರ್ಷಣೆ ಆಯಿತು, ಅವರಿಗೆ ವಿಶ್ವಾಸ ಬಂತು. ಈ ಸಂಸ್ಥೆ ಹಣವನ್ನು ಅಪವ್ಯಯ ಮಾಡುವುದಿಲ್ಲ. ನೀವು ಒಮ್ಮೆ ಸಮಾಜದ ವಿಶ್ವಾಸವನ್ನು, ಗುಡ್ವಿಲ್ಲನ್ನು ಪಡ್ಕೊಂಡ್ರೆ, ನಮ್ಮ ಕೋಸ್ಟಲ್ ಬೆಲ್ಟ್ ಅಂತೂ ದುಡ್ಡಿಗೆ ಸಮಸ್ಯೆ ಖಂಡಿತ. ಇದು ನಾನು ಘಂಟಾಘೋಷವಾಗಿ ಹೇಳ್ಬೋದು. ಇಲ್ಲಿ ಇದು ಉದಾಹರಣೆ. ಖಂಡಿತಕ್ಕೂ ನೀವು ನಂಬಲಿಕ್ಕಿಲ್ಲ. ಈಗ ಮೊನ್ನೆ 92ನೇ ಮನೆ ನಮ್ಮ ಅಧ್ಯಕ್ಷರೇ, ಅವರು 6ನೇ ಮನೆ. ಅವರು ಈ ಮೋರಲ್ ವ್ಯಕ್ತಿತ್ವ ಇದೆಯಲ್ಲ, ನೈತಿಕವಾದಂತಹ ಚಾರಿತ್ರ್ಯ ಇದೆಯಲ್ಲ, ಸ್ವಚ್ಛ ಚಾರಿತ್ರ್ಯ, ಇದು ತುಂಬ ಕೆಲಸ ಮಾಡ್ತದೆ. ಈಗ ಅವರು ಸಮಯ, ಹಣವನ್ನು ಕೊಟ್ಟು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮೆಸೇಜ್. 92ನೇ ಮನೆ ಆಯಿತು. 100ನೇ ಮನೆಗೆ ಪೈಪೋಟಿ ಇದೆ, ನಮ್ ಕೊಡಿ ಹೇಳಿ. 18 ಮನೆಯ ಪ್ರಾಯೋಜಕರು ರೆಡಿ ಇದ್ದಾರೆ. ಕೆಲವರದ್ದು ನಿಶ್ಚಿತ ತಿಂಗಳಿದೆ. ಅವರ ತಂದೆಯ 100ನೇ ವರ್ಷ, ತಾಯಿಯ 100ನೇ ವರ್ಷ, ಅಜ್ಜನದ್ದು ಹಾಗೆ ಉಂಟು. ಕೆಲವರು ಮದುವೆ ಆಗಿದ್ದ 50ನೇ ವರ್ಷ, 25ನೇ ವರ್ಷಕ್ಕೆ ಮದುವೆ ಆದ್ದು, ಹೀಗೆಲ್ಲ ಅವರವರ 100ನೇ ಮನೆಯನ್ನು ಹೇಗೆ ಮಾಡ್ತಾ ಇದ್ದೇವೆ ಹೇಳಿದ್ರೆ, ನಮ್ಮ ಫಲಾನುಭವಿಗಳಿದ್ದಾರಲ್ಲ, ಕೆಲವರು ಹೆಚ್ಚಿನವರು ಕಾಲೇಜಲ್ಲಿ ಕಲಿತಾ ಇದ್ದಾರೆ, ಯಾಕಂದ್ರೆ 2-3 ವರ್ಷದಲ್ಲಿ ಹೆಚ್ಚಿನ ಮನೆ ಆದದ್ದು. ಅವ್ರ ಹತ್ರ ನಾವೊಂದು 6-7 ಲಕ್ಷ ರೂಪಾಯಿ ಇಟ್ಕೊಂಡು ಆ ಮನೆ ಕಟ್ಟಿಸಿಕೊಂಡು ಫಲಾನುಭವಿ ವಿದ್ಯಾರ್ಥಿಗಳಿಂದ ಅಥವಾ ಕಲಾವಿದರ ಮನೆ ಅದು. ಅದೊಂದು ಸೊಸೈಟಿಗೆ ಸಂದೇಶ ಕೊಡ್ತದೆ. ನಮ್ಮ ಮುಖ್ಯ ಉದ್ದೇಶ ಹೇಳಿದ್ರೆ, ಒಂದು ಸೊಸೈಟಿಗೆ ಸಂದೇಶ ಕೊಡ್ಬೇಕು ಕೆಳಗೆ. ಈ ಮನೆ ಕಟ್ಟುವಾಗಲೂ ಎಷ್ಟು ಜನ ಹೇಳ್ತಾರೆ, ನಿಮ್ದು 6 ಲಕ್ಷ ಅಲ್ಲ, 6 ಲಕ್ಷ ಕೊಡಿ, ನಾವು ಸ್ವಲ್ಪ ದೊಡ್ಡ ಮನೆ ಕಟ್ತೇವೆ. ಇಲ್ವೇ ಇಲ್ಲ. 100% ನೀನು ದೊಡ್ಡ ಮನೆ ಕಟ್ಟು, ಚಂದ ಮಾಡು. ನಮ್ಮದು ಅದರಲ್ಲಿಲ್ಲ. ದಾನಿಗಳ ದುಡ್ಡು ಬಹಳ ಅಮೂಲ್ಯವಾದ್ದು, ಪಾವಿತ್ರ್ಯವಾದ್ದು. ಅದನ್ನ ಅನಗತ್ಯವಾಗಿ ನಾವು ಮಿಸ್ಯೂಸ್ ಮಾಡಬಾರದು. ಸ್ಪಷ್ಟ ಇದ್ದದ್ರಿಂದ ಸಮಾಜ ಇಷ್ಟು ನಮಗೆ ಸ್ಪಂದಿಸ್ತಾ ಇದೆ. ಸೊ ಈ ವಿದ್ಯಾಪೋಷಕ್ಕಿದ್ದ ಹಾಗೆ ಮನೆ ಭೇಟಿ ಮಾಡಬೇಕು. SLCಗೆ ನಾಡಿದ ರಿಸಲ್ಟ್ ಬಂದ ಕೂಡಲೇ ನಾವು ಹೆಡ್ ಮಾಸ್ಟರ್ಗೆ 2 ಅರ್ಜಿ ಮತ್ತೆ ಒಂದು ಲೆಟರ್ ಕಳಿಸ್ತೇವೆ. ನಿಮ್ಮ ಸ್ಕೂಲಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಬಡವರು ಅನ್ನಿಸಿದ ಮಕ್ಕಳಿಗೆ ಕೊಡಿ ಹೇಳಿ ಕೊಡ್ತಾರೆ. ಅದರಲ್ಲಿ ಮ್ಯಾಕ್ ಫ್ರೂಟ್ ಉಂಟು. ಅದನ್ನು ಇಟ್ಕೊಂಡು ನಮ್ಮ 40-45 ಜನ ಇದ್ದಾರೆ ನಮ್ಮ ಕಮಿಟಿಯಲ್ಲಿ. ಅವರವರು ಭಾನುವಾರ ಕೆಲವರು ರಜೆ ಮಾಡಿ ಅವರ ಬೈಕೋ ಕಾರೋ ಇಟ್ಕೊಂಡು ಹೋಗ್ತಾರೆ. ಹೋಗಿ ಮನೆಯ ಫೋಟೋ ತಗೊಂಡು ನೋಡಿ, ಎಲ್ಲ ಕಾಲಮ್ ಇದೆ, ಅದನ್ನು ಭರ್ತಿ ಮಾಡಿ ಕೊಡ್ತಾರೆ. ಒಮ್ಮೆ ಮಗು PUCಗೆ ಸಿಲೆಕ್ಟ್ ಆದರೆ, ಕಳೆದ ವರ್ಷ 631 ಅರ್ಜಿ ಬಂದಿದೆ, ಅದರಲ್ಲಿ 280 ಮಕ್ಕಳನ್ನು ಸಿಲೆಕ್ಟ್ ಮಾಡಿದ್ದೇವೆ. ಒಮ್ಮೆ PUC ಒಳ ಬಂದ್ರೆ ಆ ಮಗು ಎಲ್ಲಿಯವರ ಕಲಿತದೆ ನಮ್ಮ ಸ್ಟ್ರೀಮಲ್ಲಿ ಇರ್ತದೆ. ಮತ್ತೊಂದು ಕಡ್ಡಾಯ ಏನು ಹೇಳಿದ್ರೆ, PUC ಪರೀಕ್ಷೆ ಮುಗಿದು ಕೂಡಲೇ 5 ದಿವಸದ ರೆಸಿಡೆನ್ಷಿಯಲ್ ಕ್ಯಾಂಪ್ ಇಲ್ಲೇ. ಇದರ ಮೊದಲು ಅಮ್ಮಲ್ಪಾಡಿ ದೇವಸ್ಥಾನದಲ್ಲಿ ವಿಜಯ ಬಲ್ಲಾಡ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ಅಲ್ಲಿ ಮಾಡ್ತಾ ಇದ್ದೇವೆ. ಈಗ ನಮ್ಮ ಈ ಪ್ರಿಮಿಸಸ್ ಅಲ್ಲೇ ಅದು ಅತ್ಯಂತ ಉಪಯುಕ್ತವಾದ ಕ್ಯಾಂಪ್.
ಯಾವ ರೀತಿ ಎಲ್ಲ ಮಾಡ್ತೀರಾ, ಅಲ್ಲಿ ಏನ್ ಗೈಡ್ ಮಾಡ್ತೀರಿ? ಹೌದು, ಬಹಳ ಮುಖ್ಯವಾಗಿ ಈಗ ನಮ್ಮ ಫಲಾನುಭವಿಗಳು ಯಾರು ಹೇಳಿದ್ರೆ ಹೆಚ್ಚಿನವರು ಸಿಂಗಲ್ ಪೇರೆಂಟ್, ಹೆಚ್ಚಿನವರಿಗೆ ತಂದೆ ಇಲ್ಲ, ಕೆಲವರಿಗೆ ತಾಯಿ ಇಲ್ಲ, ಇದ್ರೆ ತಂದೆ ಇದ್ರೆ ದುರಾಭ್ಯಾಸಗಳ ಸರಮಾಲೆಗಳಿವೆ, ಅಸೌಖ್ಯ, ಜೀವನದಲ್ಲಿ ಕಾನ್ಫಿಡೆನ್ಸೇ ಇಲ್ಲ, ಮತ್ತೆ 99% ಕನ್ನಡ ಮೀಡಿಯಮಲ್ಲಿ ಬಂದವರು, ಇನ್ಫೀರಿಯಾರಿಟಿ, ಬರುವಾಗೆಲ್ಲ ಮುಜುಗರದಲ್ಲಿ ಬರ್ತಾರೆ, ಇಲ್ಲಿ ಏನಪ್ಪ ಇನ್ನು ಕಿರಿಕಿರಿ ಹೇಳಿ, ಹೋಗುವಾಗ ಸರ್ ಇನ್ನೂ ಒಂದು ವಾರ ಮಾಡಿ ಇಲ್ಲಿರ್ತೇವೆ ಹೇಳಿ. ತುಂಬ ನಿಬಿಡವಾದ ಆಕ್ಟಿವಿಟೀಸ್ ಹುಬ್ಬಳ್ಳಿಯಿಂದ ಪ್ರವೀಣ್ ಗುಡಿಯವರು ಮಾಡ್ತಾ ಇದ್ರು. ಈಗ 2 ವರ್ಷದಿಂದ ಗುರು ಬಾಳಿಗ ಮತ್ತು ಅವರ ಟೀಮ್ ಇಲ್ಲಿ ಬರ್ತಾ ಇದೆ ಮಂಗಳೂರಿನಿಂದ. ಬೆಳಿಗ್ಗೆ ಸಾಮಾನ್ಯ 6-7 ಗಂಟೆಯಿಂದ ಆರಂಭವಾಗಿ ರಾತ್ರಿ ಮಲಗುವಾಗ 12 ಗಂಟೆ ಆಗ್ತದೆ. ಬಹುಶಃ ದಿವಸಕ್ಕೆ 4-5 ಗಂಟೆ ನಿದ್ರೆ ಆ ಮಕ್ಕಳಿಗೆ. ಆದರೂ ಅಷ್ಟು ಆಕ್ಟಿವ್ ಆಗಿ ಇಲ್ಲಿ ಪಾಲ್ಕೊಂಡು ಮೊದಲ ದಿವಸ ಒಂಚೂರು ಕೂರ್ತಾ ಇರ್ತಾರೆ. ಮುಖ್ಯವಾಗಿ ನಾವು ಕೆಲವು ಪರ್ಸನಾಲಿಟಿಗಳನ್ನು ತೋರಿಸ್ತೇವೆ ಮಾರ್ನಿಂಗ್. ಅವರ ಹಾಗೆ ಬಡತನದಲ್ಲಿ ಕಷ್ಟದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು. ಪಾಂಡ್ರಂಗ್ ಶಾನ್ಭಾಗ್ ಬರ್ತಿದ್ದು ಬ್ಲೈಂಡ್, ಬ್ಲೈಂಡ್ ಆಗಿ ಅವನು ಮಾಡಿದ ಕೆಲಸ ಹೇಳ್ತಾ ಇದ್ದ. ಇವತ್ತು ಅವನ ಮಗಳು ಬಂದಿದ್ಲು. ಹಾಗೆ ಡಾಕ್ಟರ್ ಗೀತಾ ಅವರು ಬಂದಿದ್ರು. ನೇಮಿಚಂದ್ರ ಈ ನಮ್ಮ ಕೆಲಸ ನೋಡಿ ಅವ್ರಿಗೆ ಬೆರಗಾಗಿ ಹೋದ್ರು. ಅವ್ರು ಇದಕ್ಕೋಸ್ಕರ 2 ದಿವಸ ಈ ಕಾರ್ಯಕ್ರಮಕ್ಕೋಸ್ಕರ ಉಡುಪಿ ಬಂದಿದ್ರು. ಇಲ್ಲಿ ಎಸ್ ವೆಂಕಟೇಶ್ ದಂಪತಿಗಳು. ಹೀಗೆ ಮತ್ತೆ ಅವರಿಗೆ ಆಕ್ಟಿವಿಟೀಸ್ ಕೊಡ್ತೇವೆ, ಗ್ರೂಪ್ ಡಿಸ್ಕಷನ್ ಮಾಡ್ತೇವೆ. ಈಗ ಏನಾಗಿದೆ ಅಂದರೆ ಕಾಲೇಜ್ನಲ್ಲಿ ಈಗ ಮಕ್ಕಳು ಲೆಟರ್ ಬರೀಲಿಕ್ಕೆ ಉಂಟು. ಅಲ್ಲಿ ಬರೀತಾರೆ, ಸರ್ ನಾವು ಫಸ್ಟ್ ಟೈಮ್ ಹುಡುಗರ ಹತ್ರ ಮಾತಾಡಿದ್ದು, ನಮಗೆ ಇಷ್ಟವರೆಗೆ ಅಭ್ಯಾಸವೇ ಇಲ್ಲ, ಫಸ್ಟ್ ಡೇ ಮುಜುಗರ ಆಯಿತು. ಕೆಲವು ಹುಡುಗರು ಹಾಗೆ, ಸರ್ ನಾನು ಇಷ್ಟವರೆಗೆ ಹುಡುಗಿಯರ ಹತ್ರ ಮಾತಾಡಿದ ಕ್ಯಾಂಪ್. ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದ ವಾತಾವರಣ ಹಾಗಿದೆ. ಒಮ್ಮೆ ಅವರಿಗೆ ಅವ್ರೇನು ಮುಜುಗರ ಇತ್ತು ಅದನ್ನು ಬಡಿದಬ್ಬಿಸಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಟಪ್ ಆಗೋದು. ಅದಕ್ಕೆ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ. ಅವ್ರ ಹತ್ರ ಗ್ರೂಪ್ ಡಿಸ್ಕಷನ್ ಇದೆ, ಸಣ್ಣ ಸಣ್ಣ ಸ್ಕಿಟ್ಗಳನ್ನು ಮಾಡಿಸ್ತಾರೆ, ಅವರಿಗೆ ಒಂದು ಟಾಸ್ಕ್ ಕೊಟ್ಟು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೇಳ್ತಾರೆ. ಮತ್ತೆ ರಾತ್ರಿ ನಾವು ರೂಫ್ ಟಾಪಲ್ಲಿ ಮಕ್ಕಳು ತಮ್ಮ ಸ್ವಂತ ಕಥೆಯನ್ನು ಹೇಳ್ತಾರೆ ಫ್ಯಾಮಿಲಿಯದ್ದು. ಅದು ತುಂಬ ಎಫೆಕ್ಟ್. ಹಾಗಾಗಿ ಎಷ್ಟೋ ಮಕ್ಕಳು ಹೇಳ್ತಾರೆ, ಸರ್ ಅವನ ಕಷ್ಟ ಅವಳ ಕಷ್ಟ ಕೇಳುವಾಗ ನನ್ನ ಕಷ್ಟ ಏನು ಅಲ್ಲ ಹೇಳಿ ಅತ್ತೆ ಬಿಡ್ತಾರೆ. ಎಷ್ಟೋ ಇಡೀ ಸಭೆ ಅಳ್ತದೆ ಅಂತ ಮಕ್ಕಳೇ ಅಲ್ಲಿರುವುದು. ಆಗ ನಮ್ಗೇನು ಲಾಭ ಹೇಳಿದ್ರೆ ನಾವು ಅದನ್ನು ನೋಟ್ ಮಾಡ್ಕೊಳ್ತೇವೆ. ಅದೇನು ಪ್ರಾಬ್ಲಮ್ ಉಂಟು ಅದನ್ನು ನಮ್ಮ ಮಿತಿಯಲ್ಲಿ ಸಾಧ್ಯ ಇದ್ದದನ್ನು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೇವೆ. ಉದಾಹರಣೆಗೆ ಒಬ್ಳು ಹುಡುಗಿ, ಅವಳಿಗೆ 80-85%, ಅವಳಿಗೆ ಕಿವಿ ಕೇಳೋದಿಲ್ಲ. ನಮ್ಗೆ ಗೊತ್ತಾಯಿತು. ನೇಮಿಚಂದ್ರ ಅದು ನೋಡಿ ಶಾಕ್ ಆಗಿ, ಅದರ ಪೂರ್ತಿ ವೆಚ್ಚ ಉಪಕರಣ ನನಗೆ ಸರ್ ಅಂತ ಹೇಳಿ ಅವ್ರು ಹೇಳಿ ಆಗಿದೆ. ಮತ್ತೊಬ್ಬನಿಗೆ ಅವನಿಗೆ ಹಾರ್ಟ್ನಲ್ಲಿ ರಂಧ್ರ ಇದೆ, ಇದಕ್ಕೆ ಬೇಕಾದ ಪರಿಮಾರ್ಜನೆ ನಾವು ಮಾಡ್ತೇವೆ. ಇಂಥದ್ದು ಬೇರೆ ಬೇರೆ. ಈ ಮನೆ ಕಟ್ಟೋದು ಕೂಡ ಹಾಗೆ, ಅಲ್ಲಿ ಹೇಳ್ತಾರೆ ಮನೆ ದುಸ್ಥಿತಿಯಲ್ಲಿದೆ ಹೇಳಿ, ನಮ್ಮ ರಿಪೋರ್ಟರ್ ಕೊಡ್ತಾರೆ. ಕೆಲವು ಹಾಗೆ ಮಿಸ್ ಆಗಿರ್ತದೆ, ಅವ್ರು ಹೇಳ್ತಾರೆ. ಯಾಕೆಂದ್ರೆ ಮಗು ಕಲಿಬೇಕಿದ್ರೆ ಕೇವಲ ದುಡ್ಡು ಮಾತ್ರ ಅಲ್ಲ, ಮನೆಯ ವಾತಾವರಣ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪೂರಕವಾಗಿ ನಮ್ಗೆ ಈ ಸರಿ ಸಿಕ್ಕಿದ ಬೋನಸ್ ಏನು ಹೇಳಿದ್ರೆ, ಈ ವರ್ಷ ನಮ್ಮೆಲ್ಲ 1200 ಮಕ್ಕಳಿಗೂ ಮಣಿಪಾಲ್ ಮಾಹಿ ಅವರು ಫ್ರೀ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ. ವೆರಿ ಗುಡ್. ಅಂದ್ರೆ ನಾವು ಲೆಕ್ಕ ಹಾಕಿದ್ದೇವೆ, ಸುಮಾರು 3,500 ಜನ ಆಗ್ತಾರೆ. ಅವರ ಮನೆಯ ಅಪ್ಪ ಅಮ್ಮ ಸಿಸ್ಟರ್ಸ್ ಎಲ್ಲ ಸೇರಿ ಅಷ್ಟು ಜನರಿಗೆ ಫ್ರೀ ಹೆಲ್ತ್ ಕಾರ್ಡ್. ಇದು ಈ ಸರಿ ಒಂದು ಎಡಿಷನ್ ಆಗೋದು ಹೇಳೋದು. ಅಲ್ಲಿಯೂ ಹಾಗೆ ಮಕ್ಕಳು ಮನೆಯವರು ಆಸ್ಪತ್ರೆ ಸೇರಿದ್ರೆ ಫಸ್ಟ್ ನಮ್ಗೆ ಹೇಳ್ತಾರೆ. ನಾವು ಸಾಮಾನ್ಯ ಕೆಲವೊಮ್ಮೆ 100% ಅದರ ಪೇಮೆಂಟ್ ಮಾಡ್ತೇವೆ, ಇಲ್ಲದ್ರೆ ಬೇರೆ ಟ್ರಸ್ಟ್ಗಳಿಂದ ಸಾಧ್ಯ ಅದನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಒಂದು ಡೋನರ್ನ ಹೆಸರು ಕೊಡ್ತೇವೆ. ಆ ಡೋನರ್ಗೆ ವರ್ಷಕ್ಕೆ 4 ಲೆಟರ್ ಬರೀಬೇಕು, ಅದರ ಜೆರಾಕ್ಸ್ ಕಾಪಿ ನಮ್ಮ ಬರೀಬೇಕು. ಪ್ರತಿ ಮಗು ಒಂದು ಫೈಲ್ ಇರ್ತದೆ, ID ನಂಬರ್ ಕೊಡ್ತೇವೆ. 4 ಲೆಟರ್ ಮಿನಿಮಮ್. ಬರೆಯದಿದ್ರೆ ಅದು ಕೆಲವೊಮ್ಮೆ ನಾವು ಗ್ರೂಪಿಂದ ತೆಗಿತೇವೆ, ಆ ವಾರ್ನಿಂಗ್ ಬೇಕು. ಗ್ರಾಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್. ಈ ಸಂಸ್ಥೆ ಬೆಳೆದಷ್ಟೇ. ನಾವು ಒಮ್ಮೆ ಒಬ್ಬರಿಗೆ ನಮಗೆ ದಾನ ಮಾಡಿದರೆ ಅವರ ಅಡ್ರೆಸ್ ಮೊಬೈಲ್ ನಂಬರ್ ನಮ್ಮ ಹತ್ರ ಇರ್ತದೆ, ಅವರನ್ನು ನಿರಂತರ ಸಂಪರ್ಕದಲ್ಲಿ ಇಟ್ಕೊಳ್ತೇವೆ ನಾವು. ಅದು ತುಂಬ ಕೆಲಸ ಮಾಡ್ತದೆ. ಮಕ್ಕಳಿಗೆ ಆ ಮೆಸೇಜನ್ನು ಕೊಡ್ತೇವೆ, ಗ್ರಾಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್ ಹೇಳಿ. ಸ್ಕಾಲರ್ಶಿಪ್ ಕೊಡೋ ದಿವಸ ಒಂದು ಓದ್ ತಗೊಳ್ತೇವೆ. ನಾನು ಕೆಲಸ ಸಿಕ್ಕಿದ ಮೇಲೆ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಸಹಾಯ ಮಾಡ್ತೇನೆ ಹೇಳಿ. ಕಳೆದ ವರ್ಷ ಸುಮಾರು 13-14 ಲಕ್ಷ ರೂಪಾಯಿ ಮಕ್ಕಳಿಂದ ಬಂದಿದೆ. ಕೆಲವರು ಫಸ್ಟ್ ಸ್ಯಾಲ್ರಿ ಕೊಡ್ತಾರೆ, ಕೆಲವರು ಎವ್ರಿ ಇಯರ್ ಕೊಡ್ತಾರೆ. ಯಾರ ಹತ್ರ ನಾವು ಒತ್ತಡ ಹಾಕೋದಿಲ್ಲ. ಮರೆತು ಬಿಡುವವರು ಇದ್ದಾರೆ, ಅದು ಇಂಡಿಯನ್ಸ್. ಸೊ ವಿದ್ಯಾಪೋಷಕ ಒಂದು ದೊಡ್ಡ ಕುಟುಂಬ, ನಮಗೆ ದೊಡ್ಡ ಶಕ್ತಿ. ನಮ್ಮ ಈ ಆ್ಯಕ್ಟಿವಿಟೀಸಿಗೆ ಏನೋ ನಮಗೆ ಕಾರ್ಯಕರ್ತರು ಬೇಕು, ಒಂದು ಮೆಸೇಜ್ ಹಾಕಿ ಸಾಕು, ಮಕ್ಕಳು ಬರ್ತಾರೆ, ಓಡಿ ಬರ್ತಾರೆ, ಬೆಳೆಸಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ, ಯಾವುದಕ್ಕೂ ಬೇಕಾದರೆ. ಒಂದು ಕುಟುಂಬದ ಸದಸ್ಯರು. ಯಾಕಂದರೆ ಒಂದು CA ಮಾಡುವವರಾದರೆ 6, 7, 8 ವರ್ಷ ನಮ್ಮ ಬೆನಿಫಿಷಿಯರಿ ಅವರು ನಮ್ಮಲ್ಲಿ ಇರ್ತಾರೆ, ನಮ್ಮ ಮನೆಯ ಮಕ್ಕಳು ಹಾಗಿರ್ತಾರೆ. ಸೊ ಈ ವರ್ಷ ಇನ್ನೊಂದು ಮಾಡ್ತಾ ಇದ್ದೇವೆ. ಹಿಂದಿನ ಸಾಮಾನ್ಯ ಎಲ್ಲ ಖರ್ಚು ವೆಚ್ಚ ಕೊಡ್ತೀರಾ ಅಥವಾ ಒಂದು ಇಲ್ಲ? ಸಾಮಾನ್ಯ PUCಗೆ ಆದರೆ ನಮ್ದೆಲ್ಲ ಆಗ್ತದೆ. ಗೌರ್ಮೆಂಟ್ PU ಅಲ್ಲಿ ಹೆಚ್ಚಿನ ಮಕ್ಕಳು ಸೇರೋದು. ನಾವು ಇಂಜಿನಿಯರ್ ಆದರೆ ನಾವು ಒಂದು ಮೊತ್ತ ಇದೆ, CET ರ್ಯಾಂಕಿನ ಪ್ರಕಾರ ಸಾಮಾನ್ಯ ಕೊಡೋದು. ಈಗ ಸಾಮಾನ್ಯ CET ರ್ಯಾಂಕ್ 5,000 ಒಳಗಾದರೆ ಕೆಲವು ಮಕ್ಕಳಿಗೆ 75,000 ಪರ್ ಇಯರ್, 18 ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಉಳಿದವರಿಗೆ 40,000-50,000 ಕೊಡ್ತೇವೆ ಇಂಜಿನಿಯರಿಂಗ್ ಆದರೆ. ಬೇರೆ ಆದರೆ 10,000, 15,000. ಈಗ ಬೇರೆ ಖರ್ಚಿದವರು PG ಖರ್ಚು ಇರ್ತದೆ, ಅವ್ರದ್ದು ಇರ್ತದೆ, ಅದನ್ನೆಲ್ಲ
ಅವರು ಲೋನ್ ಮಾಡಬೇಕಾಗ್ತದೆ. ಒಂದು ಲಿಮಿಟೇಷನ್ ಇದೆ, ಅವರಿಗೆ ಒಂದು ಜವಾಬ್ದಾರಿ ಇದೆ. ಆದರೆ ಇಷ್ಟು ದೊಡ್ಡ ಮೊತ್ತವನ್ನು ಎಲ್ಲಿ ಕೊಡುವುದಿಲ್ಲ. PUCಗೆ ಸಾಮಾನ್ಯ 6 ಇಂಚ್ ಸಾಕಾಗ್ತದೆ ಹೆಚ್ಚಿನ ಗೌರ್ಮೆಂಟ್ ಸ್ಕೂಲ್ಸ್ಗೆ. ಮತ್ತು CET ಉಚಿತ CET ಪ್ರೈಮ್ನವ್ರು ಕೊಡ್ತಾರೆ, ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ ಸ್ಪೆಷಲ್ ಬೇಕಾದರೆ ಕೊಡ್ತೇವೆ, ಅದು ಕೇಳಿದರೆ ಕೊಡ್ತೇವೆ ನಾವು. ಫಸ್ಟ್ ಫೀಸ್ ಕಟ್ಟಲಿಕ್ಕಿಲ್ಲ, ಇಮಿಡಿಯೇಟ್ 1 ಲಕ್ಷ ಆದರೂ ರೆಡಿ ಕೊಡ್ತೇವೆ ನಾವು. ಹಣದ ದೆಸೆಯಿಂದ ಅವರದ್ದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಗಬಾರ್ದು ಹೇಳಿ. ಅದು ಫೈಲ್ ಇಂಪಾರ್ಟೆಂಟ್, ಲೆಟರ್ ಬರೀಲೇಬೇಕು, ಅವರು ಕ್ಯಾಂಪಿಗೆ ಬರಲೇಬೇಕು. ಡಿಗ್ರಿ ಮಕ್ಕಳಿಗೆ ಒಂದು 4-5 ವರ್ಷ ವಿಶ್ವಕೊಂಕಣಿ ಕೇಂದ್ರ ಮಂಗಳೂರಲ್ಲಿ ನಾವು ಮಾಡ್ತಾ ಇದ್ದೇವೆ ಕ್ಯಾಂಪು, ಸೆಕೆಂಡ್ ಇಯರ್ ಡಿಗ್ರಿಯ ಮಕ್ಕಳಿಗೆ. ಈ ವರ್ಷ ನಾವು ಫಸ್ಟ್ ನಾಡ್ದು ಏಪ್ರಿಲ್ 19-20 ಭಾನುವಾರ ಸೋಮವಾರ 2 ದಿವಸದ ಒಂದು ಡಿಗ್ರಿಯ ಮಕ್ಕಳಿಗೆ ಕ್ಯಾಂಪ್ ಮಾಡಿದೆ. ಯಾಕಂದರೆ ಅವರಿಗೆ ರೆಸ್ಯೂಮ್ ಬರಲಿಕ್ಕೆ ಗೊತ್ತಿರೋದಿಲ್ಲ, ಇಂಟರ್ಫೇಸ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ, ಒಂದು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇಯರಿಂದ ಅವರು 1 ವಾರ ಡಿಗ್ರಿ ಮಕ್ಕಳಿಗೆ ಮಾಡಬೇಕು ಅಂತ ಇದೆ ಕ್ಯಾಂಪ್. ಇದು ವಿದ್ಯಾಪೋಷಕ, ಅದು ದೊಡ್ಡ ಪುಟ. ಈ ವರ್ಷ 12 ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟೆವು, ಪ್ರತಿ ವರ್ಷ ಕೊಡ್ತೇವೆ ಲ್ಯಾಪ್ಟಾಪ್. ಒಂದು ಲ್ಯಾಪ್ಟಾಪ್ಗೆ 40-45 ಸಾವಿರ ರೂಪಾಯಿ ಇರ್ತದೆ. ತುರ್ತು ಬೇಕಿದ್ರು ಮತ್ತು ಅವರಿಗೂ ತೆಗೆಸ್ಕೊಡ್ತೇವೆ. ಇದು ಹಾಗೆ ಸುಮಾರು 1.5 ಕೋಟಿ ಖಾಲಿ ಸ್ಕಾಲರ್ಶಿಪ್ಗೆ ಆಗ್ತದೆ. ಮನೆಯದು ಲೆಕ್ಕ ಹಾಕಿದರೆ ಅದು 1.5 ಕೋಟಿ ಮೇಲೆ ಆಗ್ತದೆ. ವಿದ್ಯಾಪೋಷಕ ಒಂದೇ ಒಟ್ಟು ಹೆಚ್ಚು ಕಮ್ಮಿ 3 ಕೋಟಿ ಮೇಲೆ ಆಯ್ತು, ಅದು ಒಂದೇ. ಸೊ ನಮ್ಮ ಎನರ್ಜಿ 50% ಅದು ಒಂದೇ ಅಪೇಕ್ಷಿಸ್ತದೆ, ಹೋಗ್ತದೆ, ಅದು ಒಂದಕ್ಕೆ ಹೋಗ್ತದೆ ನಮಗೆ.